ಕೆಲವು ರಹಸ್ಯಗಳು ಗೊತ್ತಾದರೆ ಸತ್ಯಗಳು ಹೊರಬಿದ್ರೆ ನಾನು ನ್ಯಾಯನ ಪಡ್ಕೋಬೋದು. ನಿನ್ನಿಂದ ಹೆಲ್ಪ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೀರಿಯಸ್ಲಿ ನೀನು ನನಗೆ ಹೆಲ್ಪ್ ಮಾಡ್ತೀಯ ಅಲ್ವಾ? ನಮ್ಮ ಅರ್ಜುನ್ ಥರ ಒಬ್ಬ ಒಳ್ಳೆ ಗಂಡನ್ನ ಪಡೆಯೋದಕ್ಕೆ ನಮ್ಮ ಅಮೃತ ಪುಣ್ಯ ಮಾಡಿದ್ಲು. ಆದರೆ ಇವಳು ವಿವೇಚನೆ ಕಳ್ಕೊಂಡು ಆ ಥರದಿಂದ ಹೀಗೆ ನಡ್ಕೋತಾ ಹೋದರೆ ಯಾವ ಗಂಡ ತಾನೇ ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾನೆ ಹೇಳು? ಅದರಲ್ಲಿ ಇದ್ದಿದ್ದು ನನ್ನ ರಕ್ತ ಅಲ್ವಾ? ಯಾರು ನನ್ನನ್ನು ಕಾಪಾಡಿದ್ದು? ಏನಾಗ್ತಿದೆ ಇಲ್ಲಿ? ಅಮೃತ ನಮ್ಮ ಗರ್ಭಿಣಿ ಕಣಪ್ಪ. ಅವ್ರ ದೇಹ ಸ್ಥಿತಿ ಮನಸ್ಥಿತಿ ಎಲ್ಲ ಸೂಕ್ಷ್ಮ ಆಗಿರುತ್ತೆ. ತನ್ನ ಮಗಳು ಸಂಸಾರ ಹೀಗಾಗ್ತಿದ್ದಿಲ್ಲ ಅಂತ ನೋಡಿದ್ರೆ ಅವ್ರ ಮನಸ್ಸಿಗೆ ಆಘಾತ ಆಗಲ್ವಾ? ಅವ್ರಿಗೆ ನೋವಾಗುತ್ತೆ, ಇವ್ರಿಗೆ ನೋವಾಗುತ್ತೆ ಅಂತ ನೋಡ್ತಾ ಕೂತಿದ್ರೆ ನನ್ನ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ ಅಣ್ಣ? ಹೇಳೋ. ಅವರಿಗೆ ಇವತ್ತು ಒಂದು ದಿನ ಆಘಾತ ಆಗಿರ್ಬೋದು, ನನಗೆ ಪ್ರತಿದಿನ ಪ್ರತಿ ಕ್ಷಣ ಇದೇ ಥರ ಆಘಾತಗಳು ಆಗ್ತಾನೆ ಇವೆ. ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಬೇರೆಯವ್ರು ಏನು ಅನ್ಕೋತಾರೋ, ಹಾಗೆ ಅನ್ಕೋತಾರೆ, ಹೀಗೆ ಅನ್ಕೋತಾರೆ ಅಂತ ನಮ್ಮ ಬದುಕನ್ನ ತೋರಿಕೆ ನಾಟಕಗಳಿಂದ ಒಳಗಡೆ ಸುಟ್ಕೊಂಡು ಬದುಕೋ ಅವಶ್ಯಕತೆ ಆದ್ರೂ ಏನಿದೆ? ಅರ್ಜುನ್, ನಿನ್ನ ಮನಸ್ಥಿತಿ ಈಗ ಸರಿ ಇಲ್ಲ. ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ್ವೋ, ದುಡುಕ್ಬೇಡ್ವೋ. ನೀನು ಅಂದ್ಕೊಂಡಾಗೆ ಅಮೃತ ಏನೂ ಅಲ್ಲ. ನಿನಗೆಲ್ಲೋ ತಪ್ಪು ಕಲ್ಪನೆ ಆಗಿದೆ ಅಷ್ಟೇ. ಅಣ್ಣ ಪ್ಲೀಸ್, ಯಾವಾಗಲೂ ಅವ್ರ ಪರನೇ ವಹಿಸ್ಕೊಂಡು ಬರ್ತಿರಲ್ಲ, ಯಾಕೆ? ಯಾರಿಗೂ ನನ್ನೋ ಕಾಣೋದೇ ಇಲ್ವಾ? ಸರಿ, ನಂದೇ ತಪ್ಪು ಸರಿನಾ? ಇವಾಗ ಸಮಾಧಾನನಾ? ನಾನೇ ಕೆಟ್ಟವನು, ನಾನೇ ದುಷ್ಟ, ತಪ್ಪೆಲ್ಲ ನಂದೆ. ಹಾಗಲ್ವೋ ನನ್ನ ಅಣ್ಣ ಪ್ಲೀಸ್, ನನ್ನ ಹತ್ರ ಯಾರು ಮಾತಾಡೋದಕ್ಕಾಗ್ಲಿ ಸಂದೇಶ ಕೊಡೋದಕ್ಕಾಗ್ಲಿ ಬರಬೇಡಿ. ನನಗೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನೋ ಸ್ಪಷ್ಟವಾದ ಪರಿಕಲ್ಪನೆ ಇದೆ. ಬೇರೆಯವ್ರನ್ನ ಮೆಚ್ಚೋದಕ್ಕೆ ನನಗೆ ಮಾತಾಡೋ ಅಭ್ಯಾಸನೂ ಇಲ್ಲ, ನನಗೆ ಬರೋದು ಇಲ್ಲ. ನನ್ನ ಮನಸ್ಸಾಕ್ಷಿ ಹೇಗೆ ಹೇಳುತ್ತೋ ನಾನು ಹಾಗೆ ನಡ್ಕೊಳ್ಳೋದು. ಇದ್ರ ಬಗ್ಗೆ ಇನ್ನು ಮುಂದೆ ಮಾತು ಬೇಡ. ಅಪ್ಪ, ಅಮ್ಮ, ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಒಂದು ನಿಮಿಷ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಈಗೇನಾದರೂ ನಾನು ನಿಮ್ಮ ಜೊತೆ ಬಂದೆ ಅಂದರೆ ಈ ಮನೇಲಿ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ ಅಂತ. ಹೋಗೋದು ನನ್ನ ತವ್ರ ಮನೆ ಮರ್ಯಾದೆ ಅಲ್ವಾ? ಅಮ್ಮ, ಅವತ್ತು ನೀವೇ ಒಂದು ಮಾತು ಹೇಳ್ತಾ ಇದ್ರಿ, ನೆನಪಿದೆಯಾ? ಗಂಡನ ಮನೇಲಿ ಮಗಳು ಸುಖವಾಗಿದ್ದಾಗ ಮಾತ್ರ ತವರ ಮನೆಗೆ ಕರೆಸ್ಕೋಬೇಕು, ಆವಾಗಲೇ ಅದಕ್ಕೆ ಮರ್ಯಾದೆ ಅಂತ. ನಾನು ಈ ಪರಿಸ್ಥಿತಿಯಲ್ಲಿ ನಿಮ್ಮ ಜೊತೆ ಬಂದರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೋ ಹೊರತು ಸರಿ ಹೋಗಲ್ಲ. ಇಲ್ಲ, ಅರ್ಜುನ್ ಅವ್ರ ಜೊತೆ ನಾವು ಮಾತಾಡಲೇಬೇಕು. ಅಮ್ಮ, ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಈ ವಿಷಯದ ಬಗ್ಗೆ ಅರ್ಜುನ್ ಅವ್ರ ಹತ್ರ ಏನು ಮಾತಾಡೋದಕ್ಕೆ ಹೋಗ್ಬೇಡಿ. ಅದು ಹೇಗೆ ಸಾಧ್ಯನಮ್ಮ? ಹೌದಮ್ಮ, ತನ್ನ ಮನೇಲಿ ನಿಮ್ಮ ಮಗಳ ಅಭಿಮಾನಕ್ಕೆ ಧಕ್ಕೆ ಬರದ ಹಾಗೆ ನಾನು ನೋಡ್ಕೋತೀನಿ ಅಂತ ಮದುವೆ ಆಗುವಾಗ ಧಾರೆ ಏರಿಸ್ಕೊಳ್ಳುವಾಗ ಅಳಿಯ ಆದವನು ಮಾವನಿಗೆ ಮಾತು ಕೊಟ್ಟಿರ್ತಾನಮ್ಮ. ಆದರೆ ಇವತ್ತು ತಾನು ಕೊಟ್ಟು ಮಾತನ್ನೇ ಮುರಿದು ನಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದಾನೆ ಅರ್ಜುನ್. ಈ ಮನೇಲಿ ನಮ್ಮ ಮಗಳಿಗೆ ಇಷ್ಟೇನ ಮರ್ಯಾದೆ ಅಂತ ನಾನು ಪ್ರಶ್ನೆ ಮಾಡಬೇಕಮ್ಮ. ಅರ್ಜುನ್ ತನ್ನ ಇವತ್ತಿನ ನಡವಳಿಕೆ ಬಗ್ಗೆ ನನಗೆ ಸಮರ್ಥನೆ ಕೊಡಲೇಬೇಕು. ಅಲ್ಲಿವರೆಗೂ ನಾವಿಲ್ಲಿಂದ ಹೋಗಲ್ಲಮ್ಮ. ಅಪ್ಪ, ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಅಮೃತ, ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ತಂದೆ ತಾಯಿಯಾಗಿ ಒಂದಿಷ್ಟು ಕರ್ತವ್ಯಗಳು ಅಂತಿರುತ್ತೆ. ಆ ಕರ್ತವ್ಯಗಳಲ್ಲಿ ಇದು ಒಂದು ಭಾಗ. ಸುಮ್ಮನೆ ಕೊಟ್ಟೆಣ್ಣು ಕುಲುಕ್ವರೆಗೆ ಅಂತ ಕೈ ಕೊಟ್ಕೊಂಡು ಕೂರೋ ಕಾಲ ಮುಗ್ದು ಹೋಯ್ತು. ಗಂಡನ ಮನೇಲಿ ಮಗಳ ಅಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಗೊತ್ತಾದ್ಮೇಲೆ ಮಗಳು ಪರವಾಗಿ ನಿಲ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಮೃತ. ಅದನ್ನು ನಾವು ನಿಭಾಯಿಸ್ತೀವಿ. ಅರ್ಜುನ್ ಅವರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು.
ಎಲ್ಲ ಮುಗಿದ್ಮೇಲೆ ಇನ್ನೂ ಮಾತಾಡೋಕ್ಕಿದೆ ಅನ್ನೋ ಭ್ರಮೇಲಿ ಬಂದಿದ್ದೀರಲ್ಲ ಅತ್ತೆ. ಮೆಚ್ಚಿದೆ ನಿಮ್ಮ ಆಶಾವಾದನ. ಹೇಳಿ. ವ್ಯಂಗ್ಯ ಸಾಕು ಅರ್ಜುನ್ ಅವರೇ. ಇವತ್ತು ನೀವು ನನ್ನ ಮಗಳ ಜೊತೆ ನಡ್ಕೊಂಡಿರೋ ರೀತಿ ನನಗೊಂಚೂರು ಇಷ್ಟ ಆಗಲಿಲ್ಲ. ಇದನ್ನ ನೀವು ಹೆಂಡತಿ ಜೊತೆ ನಡ್ಕೊಳ್ಳೋ ರೀತಿ, ಈ ರೀತಿ ನಡ್ಕೋತೀರಾ ಅಂತ ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ಓಹ್, ನಿಮ್ಮ ಮಗಳು ಇಷ್ಟು ದಿನ ನನ್ನ ಜೊತೆ ನಡ್ಕೋತಾ ಇದ್ರಲ್ಲ, ಅದು ತುಂಬ ಸರಿಯಾಗಿದೆಯಾ? ಇದೇನಾ ನೀವು ಗಂಡನ ಮನೇಲೆ ಹೇಗಿರಬೇಕು ಅಂತ ನಿಮ್ಮ ಮಗಳಿಗೆ ಹೇಳ್ಕೊಟ್ಟಿರೋದು? ನಾನು ಇದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅತ್ತೆ. ಅರ್ಜುನ್ ಅವರೇ, ಏನು ಮಾತಾಡ್ತಿದ್ರೆ ಅಂತ ಗಮನ ಇದೆ ತಾನೇ? ಖಂಡಿತ ಅತ್ತೆ. ನಾನು ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಹೇಗೆ ನಡ್ಕೋತಾ ಇದ್ದೀನಿ, ಹೇಗೆ ಮಾತಾಡಬೇಕು, ಯಾವುದು ತಪ್ಪು ಯಾವುದು ಸರಿ ಎಲ್ಲಾದ್ರ ಗಮನನೂ ಇದೆ. ಅದೇ ಗಮನ ನಿಮ್ಮ ಮಗಳಿಗಿದೆಯಾ ಅಂತ ವಿಚಾರಿಸಿ ಆಮೇಲೆ ಅವ್ರ ಪರ ನನ್ನ ಹತ್ರ ಮಾತಾಡೋದಕ್ಕೆ ಬನ್ನಿ. ಅರ್ಜುನ್, ಅಳಿಯ ಅನ್ನೋ ಮರ್ಯಾದೆಯಿಂದ ಮಾತಾಡ್ತಾ ಇದ್ದೀನಿ. ಹಾಗಂತ ಮನ್ಸಿಗೆ ಬಂದಾಗ ಮಾತಾಡ್ಬೋದು ಅಂತ ಅನ್ಕೋಬೇಡಿ. ಅಮೃತ ನಮ್ಮ ಮಗಳು, ಚಿನ್ನದಂಥ ಹುಡುಗಿ. ಅವಳ ಬಗ್ಗೆ ಮಾತಾಡಬೇಕಾದ್ರೆ 100 ಸರ್ತಿ ಯೋಚನೆ ಮಾಡಿ ಮಾತಾಡಿ. ನಿಮ್ಮ ಮಗಳು ಅನ್ನೋ ಮಮಕಾರದ ಕಪ್ಪು ಪಟ್ಟಿನ ಕಟ್ಕೊಂಡು ನನ್ನ ಎದುರುಗಡೆ ಬಂದು ನಿಂತಿದ್ದೀರಾ ಅತ್ತೆ. ಆ ಪಟ್ಟಿನ ಕಳಚಿ ಬಿಸಾಕಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಮಗಳು ಎಂಥವ್ರು, ಅವ್ರ ಗುಣ ಎಂಥದ್ದು ಅಂತ. ನನ್ನ ಮಗಳ ಬಗ್ಗೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ತಗೊಳ್ಬೇಕಾದ ಅಗತ್ಯ ಇಲ್ಲ ಅರ್ಜುನ್. ಅತ್ತೆ, ಅವ್ರ ಮಗಳಾದ್ರೆ ನನಗೆ ಹೆಂಡತಿ. ಮದುವೆ ಆದ ಕ್ಷಣದಿಂದನೂ ನನ್ನ ಜೊತೆ ಬದುಕ್ತಾ ಇರೋ ಹೆಂಡತಿ. ಒಬ್ಬ ಹೆಂಡತಿಯಾಗಿ ನನ್ನ ಜೊತೆ ಹೇಗೆ ನಡ್ಕೋತಾ ಇದ್ದಾರೆ, ಒಬ್ಬ ಸೊಸೆಯಾಗಿ ಮನೆಯವ್ರ ಜೊತೆ ಹೇಗೆ ನಡ್ಕೋತಾ ಇದ್ದಾರೆ ಅಂತ ಪ್ರತಿ ಕ್ಷಣನೂ ಗಮನಿಸ್ತಾ ಬರ್ತಿದ್ದೀನಿ. ಒಬ್ಬ ಹೆಂಡತಿಯಾಗಿ ಗಂಡನ ಜೊತೆ ಹೇಗೆ ನಡ್ಕೋತಾ ಇರೋ ಸೂಕ್ಷ್ಮಗಳು ಗಂಡನಾಗಿ ನನಗೆ ಗೊತ್ತಾಗುತ್ತೆ ಹೊರತು ತಾಯಿಯಾಗಿ ನಿಮಗಲ್ಲ ಅತ್ತೆ. ಮದುವೆ ಆದ ದಿನದಿಂದನೂ ಒಂದೇ ಒಂದು ದಿನ ಹೆಂಡತಿ ಥರ ನಡ್ಕೊಂಡಿದ್ದಾರ ಅಂತ ಕೇಳಿ ನೋಡಿ ನಿಮ್ಮ ಮಗಳನ್ನ. ದಾಂಪತ್ಯ ಜೀವನದಲ್ಲಿ ಒಬ್ಬ ಹೆಂಡತಿ ನಿರ್ವಹಿಸಬೇಕಾದ ಕರ್ತವ್ಯನ ನಿರ್ವಹಿಸಿದಾರ ಅಂತ ಕೇಳಿ ಅತ್ತೆ. ಮದುವೆ ಆಗಿದ್ದ ದಿನದಿಂದನೂ ನನ್ನನ್ನು ದೂರ ಇಡ್ತಾ ನಿಮ್ಮ ಮಗಳು ಹೆಂಡತಿ ಆಗೋದಕ್ಕೆ ಲಾಯ್ಕಿದಾರ ಅಂತ ಕೇಳಿ ನೋಡಿ. ನಿಮ್ಮ ಮಗಳ ಅಮೃತ ಅವ್ರ ಬಗ್ಗೆ ನಾನು ಸರ್ಟಿಫಿಕೇಟ್ ಕೊಡಕ್ಕಾಗದೇ ಇರ್ಬೋದು ಅತ್ರೆ, ಆದ್ರೆ ನನ್ನ ಹೆಂಡತಿ ಅಮೃತ ಅವ್ರ ಬಗ್ಗೆ ನಾನು ಸರ್ಟಿಫಿಕೇಟ್ ಕೊಡಬಲ್ಲೆ. ಅವ್ರ ಸ್ಥಾನ ನಿರ್ವಹಿಸೋದ್ರಲ್ಲಿ ಸಂಪೂರ್ಣವಾಗಿ ಸೋತಿದ್ದಾರೆ ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ. ಅರ್ಜುನ್, ಮಾತು ಹದ್ದು ಮೀರ್ತಾ ಇದೆ ನಿಮ್ದು. ಹದ್ದು ಮೀರ್ತಾ ಇರೋದು ನಾನಲ್ಲ ಅತ್ತೆ, ಹದ್ದು ಮೀರ್ತಾ ಇರೋದು ನೀವುಗಳು. ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಗಂಡ ಆದವನ ಜೊತೆ ಅವನ ಮನೆಯವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ಒಂದು ಕನಿಷ್ಠ ಪರಿಜ್ಞಾನ ಇಲ್ದಿರೋ ಮಗಳಿಗೆ ತಿದ್ದಿ ಬುದ್ಧಿ ಹೇಳೋದು ಬಿಟ್ಟು ಅವ್ರ ಪರ ವಹಿಸ್ಕೊಂಡು ನನ್ನ ಮುಂದೆ ಬಂದು ನಿಂತಿದ್ದೀರಲ್ಲ, ಹದ್ದು ಮೀರ್ತಾ ಇರೋದು ನೀವುಗಳು. ಅರ್ಜುನ್, ದೊಡ್ಡವರು ಚಿಕ್ಕವರು ಅನ್ನೋ ಜ್ಞಾನ ಇಲ್ಲದೆ ಮಾತಾಡ್ತಿದ್ಯಲ್ಲೋ. ಅಣ್ಣ ಪ್ಲೀಸ್, ದೊಡ್ಡವ್ರ ಥರ ಇರಬೇಕು. ಇಲ್ಲಿ ಅನ್ಯಾಯ ಆಗಿರೋದು ನನಗೆ, ನೋವು ತಿಂತಾ ಇರೋದು ನಾನು. ಆದ್ರೆ ಅವರು ತಪ್ಪನ್ನ ನನ್ನ ಮೇಲೆ ಹಾಕೋದಕ್ಕೆ ನೋಡ್ತಾ ಇದ್ದಾರಲ್ಲ, ತಂದೆ ತಾಯಿಯಾಗಿ ನಡ್ಕೊಳ್ಳೋ ರೀತಿನ ಇದು. ಅರ್ಜುನ್ ಅವರೇ, ಸಾಕು ನಿಲ್ಸಿ. ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ನನ್ನ ಮೇಲೆ ಕೋಪ ಇದ್ರೆ ನನ್ನ ಮೇಲೆ ತೀರ್ಸ್ಕೊಳ್ಳಿ. ಅದು ಬಿಟ್ಟು ನಮ್ಮಪ್ಪ ಅಮ್ಮಂಗೆ ಅವಮಾನ ಆಗೋ ರೀತಿ ನಡ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ. ಏನ್ರಿ ಮಾಡ್ತೀರಾ? ಏನ್ ಹೆದರ್ಸ್ತಾ ಇದ್ದೀರಾ? ಮಾಡೋ ತಪ್ಪೆಲ್ಲ ಮಾಡಿ ಈ ಬಂಡತನ ಬೇಡ. ಏನ್ ಮಾಡ್ತೀರಾ ಮಾಡ್ಕೊ ಹೋಗಿ. ನನಗೂ ಈ ನಾಟಕ ನೋಡಿ ನೋಡಿ ಸಾಕಾಗೋಗಿದೆ. ನೋಡಪ್ಪ ಅರ್ಜುನ್, ನನ್ನ ಮಗಳು ಕೆಲವು ನಡವಳಿಕೆಯಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿರ್ಬಹುದು. ಆದರೆ ಅದನ್ನೇ ಮುಂದಿಟ್ಕೊಂಡು ಈ ರೀತಿ ಹಾದಿರಂಪ ಬೀದಿರಂಪ ಮಾಡ್ತಾ ಎಲ್ಲರ ಮನಸ್ಸಿಗೂ ನೋವಾಗೋ ಥರ ನಡ್ಕೊಳ್ಳೋದು ಒಂಚೂರು ಸರಿ ಇಲ್ಲಪ್ಪ. ಇದೇನಾ ನಿಮ್ಮಪ್ಪ ನೀನು ಹೇಳ್ಕೊಟ್ರ ಸಂಸ್ಕಾರ? ಹೀಗೇನ ದೊಡ್ಡವ್ರ ಹತ್ರ ನಡ್ಕೊಳ್ಳೋದು? ಆ ಸಂಸ್ಕಾರ ನಿಮ್ಮ ಮಗಳಿಗಿದ್ಯಾ ಅಂತ ಕೇಳಿ ನೋಡಿ ಮಾವ. ಮನೆಯಲ್ಲಿ ಅಜ್ಜಿ ಅಮ್ಮ ಅಂತ ನೋಡ್ದೆ ಎಲ್ಲರ ಹತ್ರನೂ ಪ್ರೀತಿ ಇಲ್ಲದೆ ಗೌರವ ಎಲ್ಲ ನಡ್ಕೋತಾ ಇದಾರಲ್ಲ, ಅವ್ರ ಸಂಸ್ಕಾರನ ಪ್ರಶ್ನೆ ಮಾಡಿ ತಿದ್ದಿ ಬುದ್ಧಿ ಹೇಳೋದ್ ಬಿಟ್ಟು ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ. ಇದು ನಿಮ್ಗೆ ಸರಿ ಅನ್ನಿಸ್ತಾ ಇದೆಯಾ? ಅರ್ಜುನ್, ಇದೆಲ್ಲ ನೀವೇನ ಮಾತಾಡ್ತಾ ಇರೋದು? ಛೇ, ನಿಮ್ಮ ಬಗ್ಗೆ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು. ನೀವು ಈ ಮಟ್ಟಕ್ಕೆ ಇಳಿದು ಮಾತಾಡ್ತೀರಾ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಅಂಕಲ್, ಆಂಟಿ, ಅರ್ಜುನ್, ದಯವಿಟ್ಟು ಎಲ್ಲರೂ ಸುಮ್ಮನಿದ್ಬಿಡಿ. ಈ ಮಾತು ಎಲ್ಲಿಂದನೋ ಎಲ್ಲಿಗೋ ಹೋಗ್ತಾ ಇದೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಇದಿಲ್ಲೇ ನಿಲ್ಲಿಸ್ಬಿಡಿ. ಅರ್ಜುನ್,
ನೀನು ಒಳಗೆ ನಡಿಯಪ್ಪ. ನಾನು ಯಾಕಣ್ಣ ಒಳಗೆ ನಡಿಬೇಕು? ನಾನು ಮಾತಾಡಿರೋದ್ರಲ್ಲಿ ಏನು ತಪ್ಪಿದೆ ಅಂತ? ತಪ್ಪಿರೋದು ಮಾತಲ್ಲಲ್ಲಪ್ಪ, ಮಾತಾಡಿರೋ ಧಾಟಿ ಮತ್ತು ಮಾತಾಡಿರೋ ಸಂದರ್ಭದಲ್ಲಿ. ಅಂಕಲ್, ನೀವು ಒಳಗಡೆ ಹೋಗಿ, ನಾನು ಅವ್ನಿಗೆ ಸಮಾಧಾನ ಮಾಡ್ತೀನಿ. ಹೌದಪ್ಪ ಕರಣ್, ನೀ ಹೇಳ್ತಿರೋದು ಸರಿ. ಕೆಟ್ಟ ಸಂದರ್ಭಗಳಲ್ಲಿ ಒಳ್ಳೆ ಮಾತು ವಿಷ ಆಗ್ಬಿಡುತ್ತಂತೆ. ಸರೋಜಾ, ಇನ್ನು ಮಾತು ಮುಂದುವರ್ಸೋದು ಬೇಡ. ಅಮೃತನ ಕರ್ಕೊಂಡು ಒಳಗೆ ನಡಿ. ಅಲ್ಲ ರೀ, ಸರೋಜಾ, ನಡಿ ಹಿಂದೆ ಅಲ್ವಾ? ಅಮ್ಮ, ಏನಿದು? ಸಾಕು ಅಮೃತ, ನೀನು ಇಲ್ಲಿದ್ದಿದ್ದು ಸಾಕು. ನಮ್ಮ ಜೊತೆ ನಡಿ. ಅಮ್ಮ, ಏನು ಹೇಳ್ತಾ ಇದ್ದೀರಾ? ನೀವಾ ಈ ಮಾತು ಹೇಳ್ತಾ ಇರೋದು? ಹೌದು ಅಮೃತ, ನಾನೇ ಮಾತಾಡ್ತಾ ಇರೋದು. ನಿನ್ನ ತಾಯಿಯಾಗಿ ಕರಿತಾ ಇದ್ದೀನಿ, ನಡಿ. ನೀನು ಇಲ್ಲಿದ್ದು ಅವಮಾನ ಅನುಭವಿಸೋದು ನಮ್ಮ ಕೈಲಿ ನೋಡೋಕ್ಕಾಗಲ್ಲ, ಸರಿನೂ ಅಲ್ಲ. ಸರೋಜಾ, ಇದ್ಯಾಕೋ ನಿನಗೂ ಅತ್ತೆ ಅನಿಸ್ತಾ ಇಲ್ವಾ? ಉದ್ವೇಗದಲ್ಲಿ ಯಾವ ನಿರ್ಧಾರನೂ ತಗೋಬಾರ್ದು ಸರೋಜಾ. ಸ್ವಲ್ಪ ಸಮಾಧಾನವಾಗಿರು. ಹೇಗ್ರಿ ಸಮಾಧಾನವಾಗಿರಲಿ? ಹೇಗೆ ಸಮಾಧಾನವಾಗಿರಲಿ? ನನ್ನ ಕಣ್ಣು ಮುಂದೆನೇ ಇಷ್ಟೆಲ್ಲ ನಡೀತಿರುವಾಗ ಹೇಗೆ ಸಮಾಧಾನವಾಗಿರಲಿ ಹೇಳಿ? ನೀವು ಗಂಡಸರು ಎಲ್ಲನೂ ಆರಾಮಾಗಿ ತಗೊಂಡ್ಬಿಡ್ತೀರ. ನಾನು ತಾಯಿ, ನನ್ನ ಮುಂದೆನೇ ಇಷ್ಟೆಲ್ಲ ನಡೀತಿರುವಾಗ ಹೇಗೆ ಸಮಾಧಾನವಾಗಿರಲಿ? ಅಮ್ಮ, ಅಜ್ಜನವರು ಸ್ವಲ್ಪ ಹಾಗೇನೆ. ಕೋಪ ಬಂದಾಗ ಹಿಂದೆ ಮುಂದೆ ನೋಡದೆ ಮಾತಾಡ್ಬಿಡ್ತಾರೆ. ಇದು ಹೊಸ್ತೇನಲ್ಲ ಬಿಡಿ. ಹಾಗಂತ ಅವ್ರ ಮನಸ್ಸಲ್ಲಿ ಹಾಗೇನೂ ಇರಲ್ಲ. ನೀವು ಅನಾವಶ್ಯಕವಾಗಿ ಚಿಂತೆ ಮಾಡಬೇಡಿ. ಇಷ್ಟೆಲ್ಲ ಆದಮೇಲೂ ಅವ್ರ ಪರನೇ ವಹಿಸ್ಕೊಂಡು ಮಾತಾಡ್ತೀಯಲ್ಲೇ? ಹಾಗಲ್ಲಮ್ಮ, ನೀವೇ ಹೇಳಿದ್ರಲ್ಲ, ಹೆಣ್ಣು ಸಹನೆಗೆ ಇನ್ನೊಂದು ಹೆಸರು ಅಂತ. ಯಾವುದೋ ಘಟನೆ, ಯಾವುದೋ ವಿಷಯಕ್ಕೆ ಒಂದು ಮಾತು ಬಂತು ಅಷ್ಟೇ. ನಾನು ಹಾಗಂತ ತಾಳ್ಮೆ ಕಳ್ಕೊಂಡ್ರೆ ಹಾಳಾಗೋದು ನನ್ನ ಜೀವನನೇ ಅಲ್ವಮ್ಮ? ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಕಣೆ. ಹೆಣ್ಣಿನ ಸಹನೆ ಅವಳಿಗೊಂದು ವರ ಅಮೃತ, ಅದೇ ದೌರ್ಬಲ್ಯ ಆಗಬಾರ್ದು. ನನಗೆ ಅರ್ಥ ಆಗುತ್ತಮ್ಮ. ನಾನು ದುರ್ಬಲ ಅಲ್ಲ, ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತೀನಿ ಅಷ್ಟೇ. ನಾನು ಇಷ್ಟೊಂದೆಲ್ಲ ನೋವು ಅವಮಾನಗಳನ್ನು ಸಹಿಸ್ಕೊಂಡು ಇನ್ನೂ ಇಲ್ಲೇ ಇದ್ದೀನಿ ಅಂದರೆ ಅದಕ್ಕೆ ನನ್ನದೇ ಆದ ಕಾರಣಗಳಿವೆ. ಹೌದಮ್ಮ, ಎಲ್ಲದಕ್ಕೂ ಉತ್ತರ ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಆದರೆ ಒಂದಂತೂ ಸತ್ಯ, ಒಂದು ಹಂತದವರೆಗೂ ನಾನು ಎಲ್ಲನೂ ಸಹಿಸ್ಕೋತೀನಿ. ಹಾಗಂತ ಜೀವನ ಪೂರ್ತಿ ನಾನು ಹೀಗೆ ಇರ್ತೀನಿ ಅಂತ ಅನ್ಕೋಬೇಡಿ. ಸಿಡಿದು ನಿಲ್ಲೋ ಸಂದರ್ಭ ಬಂದಾಗ ಸಿಡಿದು ನಿಂತೇ ನಿಲ್ತಾಳೆ ಈ ಅಮೃತ. ಅನ್ಯಾಯಕ್ಕೆ ಎದುರು ಉತ್ತರ ಕೊಡೋದೆ ಈ ಅಮೃತಾಳ ಹುಟ್ಟು ಲಕ್ಷಣ. ಸಂದರ್ಭ ಬಂದಾಗ ಈ ನಿಮ್ಮ ಮಗಳ ನಿಜವಾದ ಸ್ವರೂಪ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಅಮೃತ, ನಿಜವಾಗ್ಲೂ ನೀನೇನಾ ಮಾತಾಡ್ತಾ ಇರೋದು? ಹೌದಮ್ಮ, ನೀವೇ ಹೇಳಿದ್ರಲ್ಲ, ಸಹನೆ ಹೆಣ್ಣಿಗೆ ವರ ಅಂತ. ಅದು ವರ ಮಾತ್ರ ಅಲ್ಲಮ್ಮ, ಅಸ್ತ್ರ ಕೂಡ ಹೌದು. ಎಲ್ಲಿವರೆಗೂ ನಮ್ಮ ಅಭಿಮಾನಕ್ಕೆ ಭಂಗ ಬರಲ್ವೋ ಅಲ್ಲಿ ತನಕ ಅದು ವರ. ನಮ್ಮ ಅಭಿಮಾನಕ್ಕೆ ಭಂಗ ಬಂದಾಗ ಅದು ಅಸ್ತ್ರ. ಅದನ್ನು ಉಪಯೋಗಿಸ್ಕೊಂಡು ನನ್ನ ಅಭಿಮಾನನ ಹೇಗೆ ರಕ್ಷಿಸ್ಕೋಬೇಕು ಅಂತ ನನಗೆ ಗೊತ್ತಿದೆ. ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನೋಡಿದ್ಯಾ ಸರೋಜಾ, ನಮ್ಮ ಮಗಳು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ವಿವೇಕ ವಿವೇಚನೆ ಇರೋಳು. ತನ್ನ ಸಂಸಾರನ ಹೇಗೆ ಕಾಪಾಡ್ಕೋಬೇಕು ಅಂತ ಅವಳು ಚೆನ್ನಾಗಿ ಗೊತ್ತಿದೆ. ಈ ಮನೆಯಲ್ಲಿ ಅವಳ ಸ್ಥಾನಕ್ಕೆ ಹೇಗೆ ಮರ್ಯಾದೆಯನ್ನು ದಕ್ಕಿಸ್ಕೋಬೇಕು ಅಂತಲೂ ಅವಳು ಗೊತ್ತಿದೆ. ಅವಳ ನಿರ್ಧಾರನ ಅವಳೇ ತಗೊಳ್ಳಿ ಬಿಡು. ನಾವು ದೂರದಿಂದ ನಿಂತು ಅವಳನ್ನ ಗಮನಿಸೋಣ, ಕಾಪಾಡೋಣ.
ಅಂಬಗಾಲಿಡೋ ಮಗು ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳ್ಳೋದನ್ನು ಕಲಿಯೋದಿಲ್ವಾ? ಇದು ಹಾಗೆ. ನನ್ನ ಮಗಳ ಬಗ್ಗೆ ನನಗೆ ನಂಬಿಕೆ ಇದೆ. ಬಾ ಹೋಗೋಣ. ರೀ, ನೀವು ಹೇಳಿದ್ಮೇಲೆ ನನಗೂ ನಂಬಿಕೆ ಬರ್ತಾ ಇದೆ. ಅಮೃತ, ನಾವಿನ್ನು ಹೊರಡ್ತೀವಿ. ಇಷ್ಟೆಲ್ಲ ಆದಮೇಲೂ ಇಲ್ಲೇ ಇದ್ದರೆ ಅದು ನಮಗೂ ಅವಮಾನ. ನಿನ್ನ ಕ್ಷೇಮನ ನೀನು ನೋಡ್ಕೋತೀಯ ಅನ್ನೋ ನಂಬಿಕೆನ ನೀನು ನಮಗೆ ಕೊಡ್ತಾ ಇದೆಯಾ. ಆ ನಂಬಿಕೆ ಮೇಲೆ ನಾವು ನಿನ್ನನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಆದರೆ ಒಂದು ಮಾತು ಹೇಳ್ತೀನಿ ಕೇಳು ಅಮೃತ. ಏನೇ ಸಂದರ್ಭ ಬರಲಿ, ಯಾರೇ ನಿನ್ನ ಕೈ ಬಿಡಲಿ, ಈ ತಾಯಿ ಸದಾ ನಿನ್ನ ಜೊತೆ ಇರ್ತಾಳೆ ಅನ್ನೋದನ್ನ ಮಾತ್ರ ಮರಿಬೇಡ. ಅಪ್ಪ, ಅಮ್ಮ, ಸದ್ಯಕ್ಕೆ ನಾನೇನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಕಾಲ ಬಂದಾಗ ತಾನೇ ಎಲ್ಲ ಗೊತ್ತಾಗತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ನಿಜರೂಪ ಬಯಲಾಗೋದನ್ನು ಯಾರು ತಡೆದ್ರು ಅಂತ ಪತ್ತೆ ಮಾಡಬೇಕು. ಸರಿ, ಓಕೆ. ಬಾವಾ, ನಿಮ್ಮ ಹತ್ರ ಮಾತಾಡ್ಬೋದಾ? ಹೇಳಮ್ಮ ಅಮೃತ. ಬಾವಾ, ಏನು ಮಾಡಿದ್ರಿ? ಏನು ನಡೀತು? ನೀನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಮ್ಮ? ನನಗೇನು ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದಿದ್ದವ್ರ ಥರ ಯಾಕೆ ನಡ್ಕೋತಿದ್ದೀರಾ ಬಾವಾ? ಆವತ್ತು ನಾನು ರಕ್ತ ಕೊಟ್ಟನಲ್ಲ, ಅದನ್ನ ಏನು ಮಾಡಿದ್ರಿ? ನಿಜ ಹೇಳಿ. ಓ, ಆ ವಿಚಾರನಾ? ನಿನಗೆ ನಿಜ ಏನು ಅಂತ ತಿಳ್ಕೊಳ್ಳೇಬೇಕಾ? ಹೌದು ಬಾವಾ. ಆವತ್ತು ಅಜ್ಜಿ ಮತ್ತು ಚಿಕ್ಕಪ್ಪ ನಿಮ್ಮ ಮೇಲೆ ಅದೇನೋ ಪ್ರಯೋಗ ಮಾಡಬೇಕು ಅಂತ ಮಾತಾಡ್ಕೊತಿದ್ರಮ್ಮ. ಅದು ನನ್ನ ಕಿವಿಗೆ ಬಿತ್ತು. ಅಜ್ಜಿಗೆ ಮೊದಲೇ ನಿನ್ನ ಕಂಡ್ರೆ ಆಗಲ್ಲ. ಅದೇನೋ ಒಂಥರ ಅಸಮಾಧಾನ. ನಿನ್ನ ಮನೆಗೆ ಬಂದಾಗಲಿಂದ ಏನಾದರೂ ಒಂದು ವಿಷಯ ಕಿರಿಕಿರಿ ಮಾಡ್ತಾನೆ ಇದ್ರು. ಆಮೇಲೆ ನಿನ್ನ ರಕ್ತ ತೊಗೊಂಡು ಹೋಗಿ ಯಾರ ಹತ್ರನಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ರೆ ಅಂತ ನನಗೆ ಗಾಬರಿ ಆಯ್ತು. ಅರ್ಜುನ್ ರಕ್ತ ಇದ್ದರೆ ಏನೂ ಮಾಡಲ್ಲ ಅನ್ನೋ ವಿಷಯ ಗೊತ್ತಿತ್ತು. ಅದಕ್ಕೆ ನಿಮ್ಮಿಬ್ಬರು ರಕ್ತನ ಅದ್ಲು ಬದಲು ಮಾಡ್ಬಿಟ್ಟೆ. ಬಾವಾ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಏನಮ್ಮ ಇವೆಲ್ಲ ಅಮೃತ? ಇಲ್ಲ ಬಾವಾ, ನೀವಿವತ್ತು ನನಗೆಷ್ಟು ದೊಡ್ಡ ಉಪಕಾರ ಮಾಡಿದ್ದೀರಾ ಅಂತ ನನಗೆ ಮಾತ್ರ ಗೊತ್ತು. ನಿಮಗೆ ಅರ್ಥ ಆಗಲ್ಲ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಹಾಗಿದ್ರೆ ದಕ್ಷಿಣ ಏನು? ದಕ್ಷಿಣೆನಾ? ಹ್ಞೂ, ನೀನು ಹೇಳ್ತಿರೋ ದಾಟಿ ನೋಡಿದ್ರೆ ನಾನೇನೋ ನಿಂಗೆ ತುಂಬ ದೊಡ್ಡ ಉಪಕಾರ ಮಾಡಿರೋ ಹಾಗಿದೆ. ಹಾಗಾದ್ಮೇಲೆ ದಕ್ಷಿಣ ಕೇಳೋದ್ರಲ್ಲಿ ಏನೋ ತಪ್ಪಿಲ್ಲ ಅಲ್ವಾ? ಕೇಳಿ ಬಾವಾ. ಈಗ ಬೇಡ ಅಂದ್ಬಿಟ್ಟು. ಹೇಗಿದ್ರೂ ನೀನು ಮನೇಲೇ ಇರ್ತೀಯ ಅಲ್ವಾ? ನನಗೆ ಬೇಕಾದಾಗ ಆ ಸಂದರ್ಭ ಬಂದಾಗ ನಾನೇ ನಿನ್ನ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಸರಿನಾ? ಸರಿ ಬಾವಾ, ಏನು ಬೇಕಾದರೂ ಕೇಳಿ, ನಾನು ನಡೆಸ್ಕೊಡ್ತೀನಿ. ಸರಿಮ್ಮ. ಹಾಗೆ ಒಂದು ಮಾತು, ನಮ್ಮ ಮನೇಲಿ ಎಲ್ಲರಿಗೂ ಒಂದೇ ಒಂದು ಆಸೆ.
ನೀನು ಮತ್ತು ಅರ್ಜುನ್ ಖುಷಿಯಾಗಿರ್ಬೇಕು ಅಂತ. ನಮ್ಮ ಅರ್ಜುನ್ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗಮ್ಮ. ನಮ್ಮ ಮನೆಯವ್ರಿಗೆಲ್ಲ ನಿಮ್ಮಿಬ್ರು ನೆಮ್ಮದಿಲೆ ನಮ್ಮ ನೆಮ್ಮದಿನೂ ಇರೋದು.